ಹಾಯ್ ಎವ್ರಿ ಒನ್, ನಮಸ್ತೆ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ತುಂಬ ಖುಷಿಯಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್. ಆ್ಯಂಡ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ಕಮೆಂಟ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ರೀಡಿಂಗ್ ಬಂದು ಇದು ಒಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಜನರಲ್ ರೀಡಿಂಗ್ ಇರೋದ್ರಿಂದ ನಿಮಗೆ ಯಾವುದು ರೆಸೊನೇಟ್ ಆಗ್ತಿದೆ ಅದನ್ನು ಮಾತ್ರ ತೊಗೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಟೈಮ್ಲೆಸ್ ರೀಡಿಂಗ್ ಆಗಿರೋದ್ರಿಂದ ಯಾವಾಗ ನೀವು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಫಸ್ಟ್ ಟೈಮ್ ನೋಡ್ತೀರಾ ಆಗ ಇದು ನಿಮಗೆ ರೆಸೊನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ ಫೈನ್. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನೀವು ಕಾಯ್ತಿರುವಂಥ ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಕೆಲವರಿಗೆ ಇಲ್ಲಿ ಆ ಒಂದು ಪರ್ಸನ್ ಏನು ಹೇಳ್ಕೊಳ್ದೇ ಇರಬಹುದು, ಬಟ್ ನಿಮಗೆ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ನಿಮಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇರುತ್ತೆ. ಸೊ ದಟ್ ಏನಿದೆ ಆ ಒಂದು ಪರ್ಸನಿನ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಇರಬಹುದು ಅಥವಾ ನಿಮ್ಮ ಪ್ರೀತಿ ಬಗ್ಗೆ ಇರಬಹುದು, ಏನಿದೆ ಅಂತ ನೋಡೋಣ. ಆ್ಯಂಡ್ ಇದು ಯಾರೆಲ್ಲ ನೋಡಬಹುದು ಅಂತ ಹೇಳಿದ್ರೆ, ಮ್ಯಾರೇಜ್ ಆಗಿರೋರು ನೋಡಬಹುದು, ಅಥವಾ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅನ್ನೋರು ನೋಡಬಹುದು, ಅಥವಾ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಇದ್ದೀರಾ ಅನ್ನೋರು ನೋಡಬಹುದು, ಅಥವಾ ಬ್ರೇಕಪ್ ಸಿಚುವೇಷನಲ್ಲಿ ಇದ್ದೀರಾ ಅನ್ನೋರು ನೋಡಬಹುದು. ಓಕೆ, ಓವರಾಲ್ ಸಿಂಗಲ್ ಇದ್ದೀರಾ, ಆ ಒಂದು ಪರ್ಸನ್ ಬಗ್ಗೆ ನಿಮಗೆ ತಿಳ್ಕೊಬೇಕಿದೆ ಅನ್ನೋರು ಸಹ ಈ ಒಂದು ರೀಡಿಂಗ್ನ ನೋಡಬಹುದು. ಸೊ ಎಲ್ರಿಗೂ ಈ ಒಂದು ರೀಡಿಂಗ್ ಅನ್ವಯಿಸುತ್ತೆ ಅಂತ ಹೇಳ್ತಾ ಬನ್ನಿ ನೋಡೋಣ. ನೀವು ಥಿಂಕ್ ಮಾಡ್ತಿರುವಂಥ, ನೀವು ಕಾಯ್ತಿರುವಂಥ ಪರ್ಸನ್ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನಿದೆ, ಈ ಒಂದು ಪ್ರೀತಿ ಬಗ್ಗೆ ಆ ಒಂದು ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ ಅಂತ ನೋಡೋಣ. ಓಕೆ, ವಾವ್, 2 ಕಾರ್ಡ್ಸ್ ಬಂದಿದೆ ನನಗೆ. ಜಡ್ಜ್ಮೆಂಟ್ ಮತ್ತು ಏಸ್ ಆಫ್ ಸಾರ್ಡ್ಸ್ ಬರ್ತಿದೆ. ಇಟ್ ವಾಸ್ ಸೋ ಬ್ಯೂಟಿಫುಲ್. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಏನೇ ಒಂದು ಚಾಲೆಂಜಸ್ನ ನೀವು ಫೇಸ್ ಮಾಡಬಹುದು, ಅಥವಾ ಏನೇ ಒಂದು ನಿಮ್ಮ ಮಧ್ಯೆ ಏನೇ ಒಂದು ಫೈಟ್ಸ್ ಆಗಬಹುದು, ಬಟ್ ಡೆಫಿನೆಟ್ಲಿ ಈ ಒಂದು ಪರ್ಸನ್ ಯಾರಿದ್ದಾರೆ ತುಂಬ ಕೇರ್ ಮಾಡ್ತಾರೆ ಆ್ಯಂಡ್ ತುಂಬ ಪ್ರೀತಿ ಮಾಡ್ತಾರೆ ಆಲ್ವೇಸ್. ಓಕೆ, ಆಲ್ವೇಸ್ ಆ ಒಂದು ಪರ್ಸನ್ ಈ ಒಂದು ಪ್ರೀತಿಯಲ್ಲಿ ನಿಮಗೋಸ್ಕರ ವೆಯ್ಟ್ ಮಾಡ್ತಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಇನ್ನೂ ಕೆಲವರಿಗೆ ಇಲ್ಲಿ ಯಾರೆಲ್ಲ ಇಷ್ಟು ದಿನ ಒಂದು ರಿಚುವಲ್ಸ್ ಮಾಡಿದ್ದೀರಾ ಈ ಒಂದು ಪರ್ಸನ್ಗಾಗಿ, ಅಥವಾ ಈ ಒಂದು ಪರ್ಸನ್ಗಾಗಿ ಇಷ್ಟು ದಿನ ವೆಯ್ಟ್ ಮಾಡಿದ್ದೀರಾ, ಸೊ ನಿಮಗಾಗಿ ಡೆಫಿನೆಟ್ಲಿ ಗುಡ್ ನ್ಯೂಸ್ ಸಿಗ್ತಿದೆ ಯೂನಿವರ್ಸ್ ಕಡೆಯಿಂದ. ಸೊ ಆ ಒಂದು ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಕೊಡೋದು ಅಂತ ಇರಬಹುದು, ಅಥವಾ ಆ ಒಂದು ಪರ್ಸನ್ ನಿಮ್ಮನ್ನು ಮೀಟ್ ಮಾಡೋದಂತ ಇರಬಹುದು. ಸೊ ಡೆಫಿನೆಟ್ಲಿ ಈ ಒಂದು ಪ್ರೀತಿಯಲ್ಲಿ ಒಂದು ಗುಡ್ ನ್ಯೂಸ್ ಅನ್ನೋದನ್ನು ನೋಡ್ತಾ ಇದ್ದೀರಾ. ವಿತಿನ್ 1 ವೀಕಲ್ಲಿ ಈ ಒಂದು ಗುಡ್ ನ್ಯೂಸ್ನ ನೀವು ನೋಡಬಹುದು. ಆ್ಯಂಡ್ ಈ ಒಂದು ಪ್ರೀತಿಯಲ್ಲಿ ಸಕ್ಸಸ್ನ ಸಹ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅಂತಲೇ ಹೇಳ್ತೀನಿ. ಆ್ಯಂಡ್ ಅದರಲ್ಲಿ ನಿಮಗೆ ಜಡ್ಜ್ಮೆಂಟ್ ಸಿಗ್ತಿದೆ, ಈ ಒಂದು ಪ್ರೀತಿಯಲ್ಲಿ ಜಡ್ಜ್ಮೆಂಟ್ ಸಿಗ್ತಿದೆ. ಆ್ಯಂಡ್ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರಾ, ಡಿವೋರ್ಸ್ ಕೇಸ್ ಆಗಿದೆ, ಬಟ್ ಈ ಒಂದು ಪರ್ಸನ್ ಈಗ ನನ್ನ ಲೈಫಲ್ಲಿ ಇರ್ತಾರಾ, ಹೋಗ್ತಾರಾ, ಈ ರೀತಿಯಾದಂಥ ಯಾವುದೊಂದು ಕನ್ಫ್ಯೂಷನಲ್ಲಿ ಇದ್ದೀರಾ ಅಂದರೆ ಥಿಂಕ್ ಪಾಸಿಟಿವ್ ಅಂತ ಹೇಳ್ತೀನಿ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಸೊ ಚೇಂಜಸ್ ಆಗಬಹುದು. ನಿಮಗೇನಾದರೂ ಈ ಒಂದು ವಿಚಾರದಲ್ಲಿ ಡೌಟ್ ಇದೆ, ಅಥವಾ ಈ ಒಂದು ವಿಚಾರವಾಗಿ ನನಗೇನು ಆ್ಯಕ್ಷನ್ ತೊಗೊಳಕ್ಕಾಗ್ತಾಯಿಲ್ಲ, ಡಿಸಿಷನ್ ತೊಗೊಳಕ್ಕಾಗ್ತಾಯಿಲ್ಲ ಅನ್ನೋ ಕನ್ಫ್ಯೂಷನಲ್ಲಿ ನೀವು ಇದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಪರ್ಸನ್ ಯಾರಿದ್ದಾರೆ ಅವ್ರ ಜೊತೆ ಕೂತು ಡಿಸ್ಕಸ್ ಮಾಡಿ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ನಿಮಗೆ ಒಂದು ಜಡ್ಜ್ಮೆಂಟ್ ಅನ್ನೋದು ನಿಮ್ಮ ಪರ್ಸನ್ ಕಡೆಯಿಂದ ಸಿಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ವಿಲ್ ಆಫ್ ಫಾರ್ಚೂನ್ ಅಂತ ಬರ್ತಿದೆ. ಸೊ ಇಷ್ಟು ದಿನ ಏನು ವೆಯ್ಟ್ ಮಾಡ್ತಾ ಇದ್ದೀರಾ ಅದರಲ್ಲಿ ನಿಮಗೆ ಡೆಫಿನೆಟ್ಲಿ ಸಕ್ಸಸ್ ಅನ್ನೋದು ಸಿಗ್ತಿದೆ. ಸಡನ್ ಆಫ್ ನಿಮಗೆ ಅದು ಸಕ್ಸಸ್ ಅಂತ ಸಿಗಬಹುದು. ಆ್ಯಂಡ್ ಇಲ್ಲಿ ಏನು ಈ ಒಂದು ಪರ್ಸನ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಷ್ಟು ದಿನ ಏನು ಕ್ಯೂರಿಯಸ್ಸಿಂದ ವೆಯ್ಟ್ ಮಾಡ್ತಿದ್ರಾ, ಸಮ್ ಪೀಪಲ್ಗೆ ಇಲ್ಲಿ ಆಲ್ರೆಡಿ ಆ ಒಂದು ಪರ್ಸನ್ ಮೈಂಡ್ಸೆಟ್ ತಿಳ್ಕೊಂಡಿರಬಹುದು, ಅಥವಾ ಸಮ್ ಪೀಪಲ್ಗೆ ಇಲ್ಲಿ ಅವರ ಬಗ್ಗೆ ನೀವೇನು ಇಲ್ಲಿ ಕ್ಲಾರಿಟಿ ಬೇಕು, ಅಥವಾ ಅವ್ರ ಬಗ್ಗೆ ನೀವೇನು ತಿಳ್ಕೊಬೇಕು ಅಂತಿದ್ರ ಅದರಲ್ಲಿ ನಿಮಗೆ ಇನ್ ದಿ ನಿಯರ್ ಫ್ಯೂಚರ್ ನಿಮಗಾಗಿ ಅವರ ಒಂದು ಡೀಟೇಲ್ಸ್ ಇಲ್ಲಿ ಸಿಗ್ತಿದೆ ಅಂತಲೇ ಹೇಳ್ತೀನಿ. ಅವ್ರ ಬಗ್ಗೆ ನೀವು ಸಂಪೂರ್ಣವಾಗಿ ಅರ್ಥ ಮಾಡ್ಕೋತಿದ್ದೀರಾ, ಅವ್ರ ಬಗ್ಗೆ ನೀವು ಇಲ್ಲಿ ಸಂಪೂರ್ಣವಾಗಿ ತಿಳ್ಕೊತಿದ್ದೀರಾ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ನನಗೆ ಟಾರೋಸ್, ಲಿಯೋ ಮತ್ತು ಸ್ಯಾಜಿಟೇರಿಯಸ್ ಈ ರಾಶಿಯವರ ಪ್ರೆಸೆನ್ಸ್ ಇದೆ. ಸೊ ಈ ರಾಶಿಯವರು ನೋಡ್ತಿರಬಹುದು. ಆ್ಯಂಡ್ ಇಲ್ಲಿ ಜೆಮಿನಿ, ಅಕ್ವೇರಿಯಸ್ ಮತ್ತು ಲಿಬ್ರಾ ಈ ರಾಶಿಯವರ ಪ್ರೆಸೆನ್ಸ್ ಸಹ ಇದೆ. ಸೊ ಈ ರಾಶಿಯವರು ನೀವಾಗಿರಬಹುದು ಅಥವಾ ನಿಮ್ಮ ಪರ್ಸನ್ ಆಗಿರಬಹುದು. ಸೊ ಈ ರೀತಿಯಾದಂಥ ಮೆಸೇಜಸ್ ನನಗೆ ಇಲ್ಲಿದೆ. ಆ್ಯಂಡ್ ಕಿಂಗ್ ಆಫ್ ಕಪ್ಸ್ ಬರ್ತಿದೆ. ಸಮ್ ಪೀಪಲ್ ಇಲ್ಲಿ ಮೇ ಬಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಏನೂ ಹೇಳ್ಕೊತಿಲ್ಲ, ನಿಮ್ಗೆ ಅವ್ರನ್ನ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಬಟ್ ಸ್ಟಿಲ್ ಆ ಒಂದು ಪರ್ಸನ್ಗಾಗಿ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಆ ಒಂದು ಪರ್ಸನ್ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ ಅಂತ ಹೇಳ್ತೀನಿ. ಆ್ಯಂಡ್ ಇಷ್ಟು ದಿನ ಏನಾದರೂ ಒಂದು ನೆಗೆಟಿವಿಟಿ ಇರಬಹುದು, ಅಥವಾ ನಿಮ್ಮ ಜೊತೆ ನೋ ಕಾಂಟ್ಯಾಕ್ಟ್ ಇರಬಹುದು, ವಾಟ್ ಎವರ್ ಇಟ್ ಈಸ್,
ರೈಟ್ ನಾವು ಈ ಒಂದು ಪರ್ಸನ್ ನಿಮಗಾಗಿ ಸಮಯನ ಕೊಡ್ತಿದ್ದಾರೆ, ನಿಮಗಾಗಿ ಟೈಮ್ನ ಕೊಡ್ತಿದ್ದಾರೆ. ಸೊ ನಿಮಗೆ ಆ ಒಂದು ಪರ್ಸನ್ ಏನು ಹೇಳ್ಕೊತಿಲ್ಲ, ನಾನು ಹೇಳ್ಕೊಬೋದಾ ಅಂತ ನಿಮಗೇನಾದರೂ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಹೇಳ್ಕೋಬಹುದು. ಆ ಒಂದು ಪರ್ಸನ್ ಇಲ್ಲಿ ಅಕ್ಸೆಪ್ಟ್ ಮಾಡ್ತಾರೆ ಅಂತಲೇ ಹೇಳ್ತೀನಿ. ಓಕೆ, ಏನಿದೆ ಮತ್ತು ನಿಮ್ಮ ಪರ್ಸನಿನ ಮನಸ್ಸಲ್ಲಿ? ಓಕೆ, ಸೊ ತುಂಬ ಹ್ಯಾಪಿ ಫೀಲ್ ಮಾಡ್ತಾರೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇರಬಹುದು, ಅಥವಾ ನಿಮ್ಮ ಒಂದು ಎನರ್ಜಿ ಏನಿದೆ, ನಿಮ್ಮ ಒಂದು ಆ್ಯಟಿಟ್ಯೂಡ್ ಏನಿದೆ, ಅಥವಾ ನಿಮ್ಮ ಒಂದು ಥಾಟ್ ಏನಿದೆ, ನೀವು ರೆಸ್ಪೆಕ್ಟ್ ಮಾಡುವಂಥ ರೀತಿ ಇರಬಹುದು, ಅಥವಾ ನೀವು ಥಿಂಕ್ ಮಾಡುವಂಥ ರೀತಿ ಇರಬಹುದು, ಅಥವಾ ನೀವು ಯೋಚನೆ ಮಾಡುವಂಥ ರೀತಿ ಇರಬಹುದು, ಅಥವಾ ಅವರಿಗೆ ನೀವು ಏನು ಸಪೋರ್ಟ್ ಮಾಡ್ತೀರಾ ಅದೆಲ್ಲದರಲ್ಲೂ ಆ ಒಂದು ಪರ್ಸನ್ ತುಂಬ ಹ್ಯಾಪಿಯಾಗಿ ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ಅವರ ಮನಸ್ಸಿನ ಮಾತು ಅಂತ ಹೇಳೋದಾದರೆ ಮೇ ಬಿ ಈ ಒಂದು ಪರ್ಸನ್ ನಿಮಗೆ ಅದಕ್ಕೆ ಇನ್ನೂ ತುಂಬ ಅಟ್ರ್ಯಾಕ್ಟ್ ಆಗ್ತಿದ್ದಾರೆ ಅಂತಲೇ ಹೇಳಬಹುದು. ಬಿಕಾಸ್ ಅವರೊಂದು ಕಷ್ಟ ಟೈಮಲ್ಲಿ ನೀವು ಇರ್ತೀರಾ ಆ್ಯಂಡ್ ಅವರಿಗೆ ತುಂಬ ಸಪೋರ್ಟ್ ಮಾಡ್ತೀರಾ, ಅವರಿಗೆ ನೀವು ಗೈಡ್ ಮಾಡ್ತೀರಾ. ಸೊ ಸಮ್ ಟೈಮ್ ಅವ್ರಿಗೆ ಡಿಸಿಷನ್ ತೊಗೊಳಕ್ಕಾಗ್ತಿಲ್ಲ ಅಂತ ಹೇಳುವಾಗ ಈ ಒಂದು ಪ್ರೀತಿಯಲ್ಲಿ ಒಬ್ರಿಗೊಬ್ರು ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ತೀರಾ. ಸೊ ಇದು ಅವ್ರಿಗೆ ತುಂಬ ಖುಷಿಯಾಗಿ ಕೊಡ್ತಿದೆ. ಇದರಿಂದ ಈ ಒಂದು ಪರ್ಸನ್ ನಿಮ್ಮ ಪ್ರೀತಿಯಲ್ಲಿ ಇದ್ದಾರೆ ಅಂತಲೇ ಹೇಳಬಹುದು. ಆ್ಯಂಡ್ ಕಿಂಗ್ ಆಫ್ ವ್ಯಾಂಡ್ಸ್ ಬರ್ತಿದೆ. ಸೊ ಕಿಂಗ್ ಆಫ್ ವ್ಯಾಂಡ್ಸ್ ಹೇಳೋದಾದರೆ ಆಲ್ಸೋ ಇಲ್ಲಿ ಆ್ಯಕ್ಷನ್ ತೊಗೋಬೇಕಾ ಬೇಡವಾ ಅಂತ ಇಲ್ಲಿ ಯಾರು ಥಿಂಕ್ ಮಾಡ್ತಾ ಇದ್ದೀರಾ, ಫೆಮಿನೈನ್ ಎನರ್ಜಿ ಯಾರಿದ್ದೀರಾ, ಸೊ ಡೆಫಿನೆಟ್ಲಿ ನೀವು ಆ್ಯಕ್ಷನ್ ತೊಗೋಬಹುದು. ಅದರಲ್ಲಿ ನಿಮಗೆ ಖಂಡಿತ ಸಕ್ಸಸ್ ಅನ್ನೋದಿರುತ್ತೆ. ಓಕೆ, ಆ್ಯಂಡ್ ಇದು ಫೆಮಿನೈನ್ ಎನರ್ಜಿ ಅಂತ ಹೇಳಿದ್ರೆ ಇದು ಬಾಯ್ ಇರಬಹುದು ಅಥವಾ ಗರ್ಲ್ ಇರಬಹುದು, ಯಾರು ಸ್ಪಿರಿಚುವಲ್ ವೇದಲ್ಲಿ ತುಂಬ ಬಿಲೀವ್ ಮಾಡ್ತೀರಾ. ಸೊ ನೀವು ಏನು ನಿಮ್ಮ ಪರ್ಸನ್ನ ಇಲ್ಲಿ ಚೇಸ್ ಮಾಡ್ತಾ ಇದ್ದೀರಾ, ನೀವು ಫೆಮಿನೈನ್ ಎನರ್ಜಿ ಇರ್ತೀರಾ. ಅಗೇನ್ ಇಲ್ಲಿ ಕೆಲವರಿಗೆ ಕನ್ಫ್ಯೂಷನ್ಸ್ ಇರಬಹುದು, ಭಯ ಇರಬಹುದು, ಏನಾದರೂ ಹೇಳಿದ್ರೆ ನನ್ನ ಬಗ್ಗೆ ಏನು ತಿಳ್ಕೊತಾರೆ, ಈ ರೀತಿಯಾದಂಥ ಎನರ್ಜೀಸ್ ಇದೆ. ಸೊ ಈ ರೀತಿಯಾಗಿ ನೀವು ಥಿಂಕ್ ಮಾಡ್ತಾ ಇದ್ದರೆ ಜಸ್ಟ್ ಅದನ್ನು ಲೆಟ್ ಗೋ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ದೇ ಆರ್ ಆಲ್ಸೋ ವೆಯ್ಟಿಂಗ್ ಫಾರ್ ಯುವರ್ ಮೆಸೇಜಸ್ ಆ್ಯಂಡ್ ದೇ ಆರ್ ಆಲ್ಸೋ ವೆಯ್ಟಿಂಗ್ ಫಾರ್ ಯುವರ್ ಕಾಲ್. ಓಕೆ, ಸೊ ಅವರು ನಿಮ್ಮ ಟೆಕ್ಸ್ಟಿಗಾಗಿ ವೆಯ್ಟ್ ಮಾಡ್ತಿರಬಹುದು, ನೀವು ಕೊಡ್ತಿರುವಂಥ ಮೆಸೇಜ್ಗಾಗಿ ವೆಯ್ಟ್ ಮಾಡ್ತಿರಬಹುದು. ಆ್ಯಂಡ್ ಇಲ್ಲಿ ಕೆಲವರಿಗೆ ನಿಮ್ಮ ಒಂದು ಸಕ್ಸಸ್ ಏನಿದೆ, ಸೊ ನಿಮ್ಮ ಸಕ್ಸಸ್ಗಾಗಿ ಇಲ್ಲಿ ವೆಯ್ಟ್ ಮಾಡ್ತಿರಬಹುದು, ಅಥವಾ ನೀವಿಲ್ಲಿ ಈ ಒಂದು ಪ್ರೀತಿಯಲ್ಲಿ ಒಂದು ಸಕ್ಸಸ್ಗಾಗಿ ವೆಯ್ಟ್ ಮಾಡ್ತಿರಬಹುದು. ಈ ರೀತಿಯಾದಂಥ ಎನರ್ಜೀಸ್ ಇದೆ. ಸೊ ಡೆಫಿನೆಟ್ಲಿ ನೀವೇನಾದರೂ ಈಗ ಶೈ ಫೀಲ್ ಮಾಡ್ತಾ ಇದ್ದೀರಾ, ಅಥವಾ ಆ ಒಂದು ಪರ್ಸನ್ ಹೀಗೆ ಶೈ ಫೀಲ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಟೇಕ್ ಆ್ಯಕ್ಷನ್ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ಅದರಲ್ಲಿ ಚೇಂಜಸ್ ಸಿಗುತ್ತೆ ಬಿಕಾಸ್ ಆಫ್ ಟೆಂಪರೆನ್ಸ್ ಕಾರ್ಡ್. ಟೆಂಪರೆನ್ಸ್ ಕಾರ್ಡ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಇಟ್ಸ್ ಅ ನ್ಯೂ ಬಿಗಿನಿಂಗ್ ಆ್ಯಂಡ್ ಏಂಜಲ್ಸ್ ಬ್ಲೆಸ್ಸಿಂಗ್ಸ್. ಓಕೆ, ಆ್ಯಂಡ್ ನನಗೆ ಜಡ್ಜ್ಮೆಂಟಲ್ಲೂ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇದೆ, ಆ್ಯಂಡ್ ಆಲ್ಸೋ ಇಲ್ಲೂ ಸಹ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇದೆ, ನ್ಯೂ ಬಿಗಿನಿಂಗ್ಸ್ ಇದೆ. ರೈಟ್ ನಾವು ನಿಮಗೆ ಏನು ಅನ್ನಿಸ್ತಿದೆ ಅಂತ ಹೇಳಿದ್ರೆ ಈ ಒಂದು ಪರ್ಸನ್ ಈ ಪ್ರೀತಿಯಲ್ಲಿ ಎಲ್ಲವನ್ನೂ ಹೇಳ್ಕೊತಾರೆ, ನನ್ನ ಹತ್ರ ತುಂಬ ಶೇರ್ ಮಾಡ್ಕೊತಾರೆ, ನಾನು ಅಷ್ಟೇ ಅವ್ರ ಹತ್ರ ಎಲ್ಲವನ್ನು ಹೇಳ್ಕೊತೀನಿ. ಮತ್ತಿನ್ನೇನು ನಾವು ಕನೆಕ್ಟ್ ಆಗ್ತೀವಿ, ನಾವು ಜೊತೆ ಆಗ್ತಾ ಇದ್ದೀವಿ ಅನ್ನುವಂಥ ಟೈಮಲ್ಲಿ ಮೇ ಬಿ ಈ ಒಂದು ಎನರ್ಜಿ ಏನಿದೆ ಸ್ಟಕ್ ಫೀಲ್ ಮಾಡಿಸುವಂಥದ್ದು ಇರಬಹುದು, ಟ್ರಯಾಂಗಲ್ ರೀತಿಯಾಗಿ ಥಿಂಕ್ ಮಾಡುವಂಥದ್ದು ಇರಬಹುದು, ಲೈಕ್ ಫ್ಯಾಮಿಲಿ, ಕೆರಿಯರ್, ಸಕ್ಸಸ್, ಎಜುಕೇಷನ್. ಓಕೆ, ಆ್ಯಂಡ್ ಮೂರು ರೀತಿಯಾಗಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಓಕೆ, ವಾಟ್ ಎವರ್ ಇಟ್ ಈಸ್, ನಿಮಗೆ ಯಾವುದು ಅನ್ವಯ ಆಗ್ತಿದೆ, ಐ ಮೀನ್ ಯಾವುದು ರೆಸೊನೇಟ್ ಆಗ್ತಿದೆ ಅದನ್ನು ನೀವು ತಗೊಳ್ಳಿ. 3 ರೀತಿಯಾಗಿ ಅಂದರೆ ಟ್ರಯಾಂಗಲ್ ರೀತಿಯಾಗಿ ಈ ಒಂದು ಪರ್ಸನ್ ಇಲ್ಲಿ ಥಿಂಕ್ ಮಾಡ್ತಾರೆ ಅಂತಲೇ ಹೇಳ್ಬಹುದು. ಅದರಿಂದ ಈ ಒಂದು ಪರ್ಸನ್ ಇಲ್ಲಿ ಏನು ಆ್ಯಕ್ಷನ್ ತೊಗೊಳ್ಳದೇ ಇರಬಹುದು. ಬಟ್ ಈ ರೀತಿಯಾದಂಥ ಎನರ್ಜೀಸ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೊ ಹೀಲಿಂಗ್ ಅವಶ್ಯಕತೆ ತುಂಬ ಇದೆ. ಹೀಲ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಇದು ಪ್ರೀತಿ ಇರಬಹುದು, ಅಥವಾ ನಿಮ್ಮ ಒಂದು ಥಾಟ್ ಇರಬಹುದು, ನೀವು ಅವ್ರ ಬಗ್ಗೆ ಥಿಂಕ್ ಮಾಡುವಂಥದ್ದು ಇರಬಹುದು. ನಿಮ್ಮ ಅನಾಥ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿಮ್ಮ ಹಾರ್ಟ್ ಚಕ್ರ ಇಂಬ್ಯಾಲೆನ್ಸಿಂಗ್ ಆಗಿದೆ, ಸೊ ಅದನ್ನು ನೀವು ಮೆಡಿಟೇಷನ್ ಮಾಡೋದ್ರ ಮೂಲಕ ಹೀಲ್ ಮಾಡ್ಕೊಳ್ಳಿ. ಆ್ಯಂಡ್ ಜಸ್ಟ್ ಇಮ್ಯಾಜಿನ್ ಮಾಡಿ ನಿಮ್ಮ ಒಂದು ಪರ್ಸನ್ ನಿಮ್ಮ ಫ್ರಂಟಲ್ಲಿದ್ದಾರೆ, ಲೈಕ್ ನಿಮ್ಮ ಮುಂದೆ ಇದ್ದಾರೆ. ಸೊ ಈಗ ನೀವು ಒಟ್ಟಿಗೆ ಮಾತಾಡ್ತಾ ಇದ್ದೀರಾ ಆ್ಯಂಡ್ ನೀವು ತುಂಬ ಖುಷಿಯಾಗಿದ್ದೀರಾ. ಈ ರೀತಿಯಾಗಿ ನೀವು ಮೆಡಿಟೇಷನ್ ಮಾಡ್ತಾ ಇಮ್ಯಾಜಿನ್ ಮಾಡೋದ್ರಿಂದ ಸೊ ಮೇ ಬಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಸಮ್ಹೌ ಬೆಟರ್ ಫೀಲ್ ನೀವು ಮಾಡಬಹುದು ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ನೈಟ್ ಆಫ್ ವ್ಯಾಂಡ್ಸ್ ಬರ್ತಿದೆ. ಇನ್ನೂ ಕೆಲವರಿಗೆ ಇಲ್ಲಿ ಟ್ರಯಾಂಗಲ್ ರೀತಿಯಾಗಿ ಥಿಂಕ್ ಮಾಡೋದಷ್ಟೇ ಅಲ್ಲ, ತುಂಬ ಕೋಪಿಷ್ಟ ಈ ಒಂದು ಪರ್ಸನ್ ಇರಬಹುದು, ಅಥವಾ ತುಂಬ ಸಡನ್ನಾಗಿ ಡಿಸಿಷನ್ ತೊಗೋತಾರೆ, ಏನು ಥಿಂಕ್ ಮಾಡೋದಿಲ್ಲ. ಈ ಪ್ರೀತಿಯಲ್ಲಿ
ಅವ್ರು ಎಷ್ಟೇ ಕ್ಲಿಯರ್ ಆಗಿರಬಹುದು, ಅವ್ರು ಎಷ್ಟೇ ಚೆನ್ನಾಗಿ ನಿಮ್ಮ ಜೊತೆ ಇರಬಹುದು, ಬಟ್ ಏನೋ ಒಂದು ನಿಮ್ಮ ಮಧ್ಯೆ ಫೈಟ್ ಆಗ್ತಿದೆ ಅಂತ ಹೇಳಿದ್ರೆ ಸಡನ್ನಾಗಿ ಡಿಸಿಷನ್ ತೊಗೊಬಿಡ್ತಾರೆ. ಇದರಿಂದ ನಿಮಗೆ ಏನು ಫೀಲ್ ಆಗ್ತಿದೆ, ಈ ಒಂದು ಪ್ರೀತಿ ನಿಜನಾ ಅಥವಾ ಸುಳ್ಳ, ಈ ರೀತಿಯಾದಂಥ ಎನರ್ಜೀಸ್ನ ನೀವು ನೋಡುವಂಥದ್ದು. ಸೊ ನಿಮಗೆ ಆ ರೀತಿಯಾಗಿ ಫೀಲ್ ಆಗ್ತಿದೆ. ಬಟ್ ಈ ಒಂದು ಪರ್ಸನ್ನಿನ ಹ್ಯಾಂಗರ್ ಏನಿದೆ ಅದನ್ನು ನೀವು ಇಲ್ಲಿ ಸಹಿಸ್ಕೋತೀರಾ, ಆ ಒಂದು ಪರ್ಸನ್ ಕೋಪನ ನೀವು ಇಲ್ಲಿ ಸಹಿಸ್ಕೋತೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಚೇಂಜಸ್ ಖಂಡಿತ ಬರುತ್ತೆ. ಬಿಕಾಸ್ ಈ ಒಂದು ಪರ್ಸನ್ ಇಲ್ಲಿ ಮೆಚೂರ್ ಇಲ್ಲದೆ ಇರಬಹುದು, ಅಥವಾ ನೀವು ಇಲ್ಲಿ ತುಂಬ ಮೆಚೂರ್ ಇದ್ದೀರಾ, ಏನಾದರೂ ಹೇಳಬೇಕು ಅನ್ಕೋತಿದ್ರು ಯು ಕಾನ್ ಟೆಲ್ ಎನಿಥಿಂಗ್. ಓಕೆ, ಅವ್ರ ಹತ್ರ ನೀವೇನು ಹೇಳ್ಕೊಳಕ್ಕಾಗ್ತಾಯಿಲ್ಲ, ಬಟ್ ಸ್ಟಿಲ್ ನೀವು ಅವರಿಗಾಗಿ ಸ್ಟಕ್ ಆಗಿದ್ದೀರಾ, ಅವ್ರ ಮೇಲೆ ನೀವು ಇಲ್ಲಿ ಸ್ಟಕ್ ಆಗಿದ್ದೀರಾ. ಸೊ ಇದು ನಿಮಗೆ ಅವರನ್ನು ಬಿಟ್ಕೊಡೋದಕ್ಕೆ ಆಗ್ತಿಲ್ಲ, ಈ ರೀತಿಯಾದಂಥ ಮೆಸೇಜಸ್ ಇದೆ. ಬಟ್ ಅವರ ಒಂದು ಕೋಪವನ್ನು ಸಹಿಸ್ಕೋತೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಸಕ್ಸಸ್ ಇದೆ. ಆ್ಯಂಡ್ ಇನ್ನೂ ಕೆಲವರಿಗೆ ಇಲ್ಲಿ ಮೇ ಬಿ ಆಲ್ರೆಡಿ ನಿಮ್ಮಿಂದ 5 ವೀಕ್ಸಿಂದ ಈ ಒಂದು ಪರ್ಸನ್ ಜೊತೆ ಇಲ್ಲದೆ ಇರಬಹುದು, ಅಥವಾ 5 ಡೇಸಿಂದ ಈ ಒಂದು ಪರ್ಸನ್ ಫೈಟ್ ಮಾಡಿರಬಹುದು. ಸ್ಟಿಲ್ 5 ವೀಕಿಂದ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ, ಈ ಒಂದು ಪರ್ಸನ್ ರೈಟ್ ನಾವು ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮ ಕಾಲ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ನಿಮಗೆ ಇಲ್ಲಿ ಯಾವುದೇ ರೀತಿಯಾದಂಥ ಟೈಮ್ ಕೊಡ್ತಾ ಇಲ್ಲ, ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಏನಿದೆ ಚೀಟಿಂಗ್ ಆಗಿದೆ. ಓಕೆ, ಡೆಫಿನೆಟ್ಲಿ ಚೀಟಿಂಗ್ ಅನ್ನೋದಾಗಿದೆ. ಸೊ ನಿಮಗೆ ಇದರಿಂದ ಹೊರಗೆ ಬರೋದು ತುಂಬ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಕಾನ್ಸಂಟ್ರೇಟ್ ಆನ್ ಯುವರ್ ಕರಿಯರ್ ಅಂತ ಹೇಳ್ತೀನಿ. ನಿಮ್ಮ ಕರಿಯರ್ ಏನಿದೆ ಅದ್ರ ಕಡೆ ನೀವು ಫೋಕಸ್ ಮಾಡಿ. ಸೊ ಇಲ್ಲಿ ಸೆಲ್ಫ್ ಲವ್ನ ನೀವು ಇಲ್ಲಿ ಕಳ್ಕೊತಿದ್ದೀರಾ, ಸೆಲ್ಫ್ ಕಾನ್ಫಿಡೆಂಟ್ನ ನೀವು ಇಲ್ಲಿ ಕಳ್ಕೊತಿರಬಹುದು. ಇಷ್ಟೇ ಅಲ್ಲ ಲೈಫ್. ಓಕೆ, ಸೊ ನೀವು ಏನು ಈ ಒಂದು ಪರ್ಸನ್ನ ಕಳ್ಕೊಂಡಿದ್ದೀರಾ, ಮೇ ಬಿ ಇದು ನಿಮ್ಮ ಒಂದು ಪಾಸ್ಟ್ ಕರ್ಮ ಇರಬಹುದು, ಅದನ್ನು ನೀವು ಇಲ್ಲಿ ಪಡ್ಕೊಂಡಿದ್ದೀರಾ ಅಷ್ಟೇ. ಸೊ ಇದನ್ನು ಜಸ್ಟ್ ಲೆಟ್ ಗೋ ಮಾಡಿ. ನಿಮಗೆ ಅಂತ ಕಾಯ್ತಿರುವಂಥ ದಾರಿ ಏನಿದೆ ಅದ್ರ ಕಡೆ ನೀವು ಗಮನ ಕೊಡಿ. ಓಕೆ, ಬಿಕಾಸ್ ಇಲ್ಲಿ ನೀವು ಸ್ಪಿರಿಚುವಲ್ ವೇ ಕಡೆ ಬರ್ತಾ ಇದ್ದೀರಾ, ಸ್ಪಿರಿಚುವಲ್ ಕಡೆ ನೀವು ತುಂಬ ಟ್ರಸ್ಟ್ ಮಾಡ್ತಾ ಇದ್ದೀರಾ, ಬಟ್ ನೀವೇನು ಆ್ಯಕ್ಷನ್ ತೊಗೋತಾ ಇಲ್ಲ. ಸ್ಟಿಲ್ ನಿಮಗೆ ಎಲ್ಲೋ ಒಂದು ಕಡೆ ಹೋಪ್ ಇದೆ, ದೇವ್ರು ಇದ್ದಾನೆ, ದೇವ್ರು ನೋಡ್ಕೋತಾನೆ, ಈ ರೀತಿಯಾದಂಥ ಎನರ್ಜೀಸ್ ಇದೆ. ಬಟ್ ಆದರೂ ನೀವಿಲ್ಲಿ ಥಿಂಕ್ ಮಾಡೋದು, ದೇವ್ರು ಇದ್ದಿದ್ರೆ ನನಗೆ ಯಾಕೆ ಇಷ್ಟೊಂದು ಪ್ರಾಬ್ಲಮ್ ಕೊಡ್ತಿದ್ದ, ಈ ಪ್ರೀತಿನ ಯಾಕೆ ನನ್ನಿಂದ ಕಿತ್ಕೊತಿದ್ದ, ಈ ರೀತಿಯಾದಂಥ ಎನರ್ಜಿನ ನೀವು ಈಗ ನೋಡ್ತಾ ಇದ್ದೀರಾ. ಸೊ ಎಲ್ಲಿ ನೀವು ಸ್ಟಕ್ ಆಗ್ತಾ ಇದ್ದೀರಾ ಅದಕ್ಕಾಗಿ ನೀವು ಇಲ್ಲಿ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀರಾ. ಓಕೆ, ಸೊ ಥಿಂಕ್ ಪಾಸಿಟಿವ್ ಅಂತ ಹೇಳ್ತೀನಿ. ಪಾಸಿಟಿವ್ ಆಗಿದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮಗೆ ಆಪ್ಷನ್ಸ್ ಇರ್ತವೆ. ಸೊ ನೀವು ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ಕಿಂಗ್ ಆಫ್ ಸಾರ್ಟ್ಸ್ ಬರ್ತಿದೆ, ಕಿಂಗ್ ಆಫ್ ಸಾರ್ಟ್ಸ್ ಬರ್ತಿದೆ. ಕಿಂಗ್ ಆಫ್ ಸಾರ್ಟ್ಸ್ ಹೇಳೋದೇನೆಂದರೆ ನಿಮ್ಮ ಕಡೆ ಕಾನ್ಸಂಟ್ರೇಟ್ ಮಾಡೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ. ನಿಮ್ಮ ಒಂದು ಸೆಲ್ಫ್ ಎಸ್ಟೀಮ್ ಏನಿದೆ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಪಾಸ್ಟ್ ಈಸ್ ಪಾಸ್ಟಲ್ಲಿ ಏನಾಗಿದೆ ಅದನ್ನು ಜಸ್ಟ್ ಲೆಟ್ ಗೋ ಮಾಡಿ. ರೈಟ್ ನಾವು ನೀವಿರುವಂಥ ಕನ್ಫ್ಯೂಷನ್ ಏನಿದೆ ಅದರಿಂದ ಹೊರಗೆ ಬರೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ನಿಮಗೇನಾದರೂ ಈ ರೀತಿಯಾದಂಥ ಎನರ್ಜೀಸ್ ಇದ್ದರೆ ಯು ಕ್ಯಾನ್ ಟೇಕ್ ಅ ಪರ್ಸ್ನಲ್ ರೀಡಿಂಗ್. ಸೊ ಪರ್ಸ್ನಲ್ ರೀಡಿಂಗಲ್ಲಿ ನಿಮಗೆ ಡೆಫಿನೆಟ್ಲಿ ನಿಮಗೆ ಅಕ್ಯುರೇಟ್ ಆದಂಥ ಮೆಸೇಜಸ್ ಸಿಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ದ ಟವರ್ ಬರ್ತಿದೆ. ದ ಟವರ್ ಕಾರ್ಡ್ ಹೇಳೋದೇನಂತ ಹೇಳಿದ್ರೆ ಮೇ ಬಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಯಾಕೆ ಆಗಿದೆ ಅನ್ನೋದೇ ಗೊತ್ತಿಲ್ಲ. ಸಡನ್ನಾಗಿ ನಿಮ್ಮಿಂದ ಮಾತನ್ನು ಬಿಟ್ಟಿರಬಹುದು, ಅಥವಾ ಸಡನ್ನಾಗಿ ಈ ಒಂದು ಪ್ರೀತಿನ ನೀವು ಕಳ್ಕೊಂಡಿರಬಹುದು. ಈಗ ಆ ಒಂದು ಪರ್ಸನ್ ಏನೂ ಆ್ಯಕ್ಷನ್ ತೊಗೊಳ್ಳದೇ ಇರಬಹುದು. ಸೊ ನಿಮಗೆ ಇದು ಫೀಲ್ ಆಗ್ತಿದೆ, ಯಾಕೆ ಈ ಒಂದು ಪರ್ಸನ್ ಹೀಗೆ ಮಾಡ್ತಿದ್ದಾರೆ. ಆ್ಯಂಡ್ ಇನ್ನು ಕೆಲವರಿಗೆ ಈ ಒಂದು ಪರ್ಸನ್ ಯಾವುದೋ ಒಂದು ಬೇಡದೇ ಇರುವಂಥ ವಿಚಾರಕ್ಕೆ ಇಲ್ಲಿ ನಿಮ್ಮ ಮೇಲೆ ಸಡನ್ನಾಗಿ ಕೋಪ ಮಾಡಿಕೊಂಡು ಮಾತು ಬಿಟ್ಟಿರುವಂಥದ್ದಾಗಿದೆ. ಆ್ಯಂಡ್ ಇನ್ನು ಕೆಲವರಿಗೆ ಇಲ್ಲಿ ಹೇಳೋದಾದರೆ 7 ಆಫ್ ಕಪ್ಸ್ ಬರ್ತಿದೆ. ಸೊ 7 ಆಫ್ ಕಪ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಮೇ ಬಿ ಅವರಿಗೆ ತುಂಬ ಆಪ್ಷನ್ಸ್ ಇದೆ, ತುಂಬ ವಿಚಾರಗಳ ಬಗ್ಗೆ ಅವರು ಇಷ್ಟು ದಿನ ಥಿಂಕ್ ಮಾಡದೇ ಇರಬಹುದು. ಈಗ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಬ್ರೇಕಪ್ ಏನು ಸಿಚುವೇಶನ್ ನಡೀತಿದೆ, ಈಗ ಆ ಒಂದು ಪರ್ಸನ್ಗೆ ನಿಮ್ಮ ಮೇಲೆ ತುಂಬ ನೆಗೆಟಿವ್ ಥಾಟ್ ಬರ್ತಿದೆ. ಬೇರೆಯವ್ರ ಜೊತೆ ಎಷ್ಟು ಚೆನ್ನಾಗಿರ್ತಾರೆ, ಎಷ್ಟು ಕ್ಯಾಶುಯಲ್ ಆಗಿರ್ತಾರೆ, ಬಟ್ ನಿಮ್ಮ ವಿಚಾರ ಅಂತ ಬಂದಾಗ ಈ ಒಂದು ಪರ್ಸನ್ ನಿಮ್ಮನ್ನೇ ಬ್ಲೇಮ್ ಮಾಡ್ತಾರೆ. ತಪ್ಪು ಅವ್ರದ್ದಿದ್ರೂ ಇಲ್ಲಿ ನಿಮ್ಮನ್ನು ಬ್ಲೇಮ್ ಮಾಡ್ತಿದ್ದಾರೆ. ಇದರಿಂದ ಈ ಒಂದು ಪ್ರೀತಿಯಲ್ಲಿ ಬ್ರೇಕಪ್ ಸಿಚುವೇಶನ್ನ ನೀವು ನೋಡ್ತಿರಬಹುದು. ಸೊ ಡೆಫಿನೆಟ್ಲಿ ಈ ಒಂದು ರಿಲೇಷನ್ಶಿಪ್ ಏನು ಬ್ರೇಕಪ್ ಆಗಿದೆ ಇದನ್ನು ಲೆಟ್ ಗೋ ಮಾಡಿದ್ದೀರಾ, ಅಥವಾ ಇವರನ್ನು ಫರ್ಗಿವ್ ಮಾಡಿ ನೀವು ಮುಂದೆ ಹೋಗಿದ್ದೀರಾ ಅಂತ ಹೇಳಿದ್ರೆ 10 ಆಫ್ ಪೆಂಟಿಕಲ್ಸ್ ಬರ್ತಿದೆ. ಸೊ ಚೇಂಜಸ್ ಖಂಡಿತವಾಗಿ ಬರ್ತಿದೆ. ಒಂದು
ಜಾಯಿಂಟ್ ಫ್ಯಾಮಿಲಿಯನ್ನು ನೀವು ಜಾಯಿನ್ ಆಗ್ತಿದ್ದೀರಾ ಅಂತಲೇ ಹೇಳ್ತೀನಿ. ಸೊ ಸಕ್ಸಸ್ ಅಂತೂ ಇದೆ. ಆ ಒಂದು ರಿಲೇಷನ್ಶಿಪ್ ಏನು ಬರ್ತಿದೆ ನಿಮ್ಮ ಒಂದು ರಿಲೇಷನ್ಶಿಪ್ಗೆ ಈಗ ಯಾರು ಬರ್ತಿದ್ದಾರೆ ಪರ್ಸನ್, ಆ ಒಂದು ಪರ್ಸನ್ನ ನೀವು ಸಂಪೂರ್ಣವಾಗಿ ಬಿಲೀವ್ ಮಾಡಬಹುದು. ಆ್ಯಂಡ್ ಇದು ಫ್ಯಾಮಿಲಿ ಕಡೆಯಿಂದ ಬರ್ತಿರುವಂಥ ರಿಲೇಷನ್ಶಿಪ್ ಇರಬಹುದು, ಫ್ಯಾಮಿಲಿ ತೋರಿಸ್ತಿರುವಂಥ ರಿಲೇಷನ್ಶಿಪ್ ಇರಬಹುದು. ಸೊ ಡೆಫಿನೆಟ್ಲಿ ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಬೋದಾ ಅಂದರೆ ಅಕ್ಸೆಪ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಆ್ಯಂಡ್ ಅಗೇನ್ ಇಲ್ಲಿ ಮತ್ತೆ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡ್ಕೋತಿದ್ದೀರಾ. ಓಕೆ, ಮೇ ಬಿ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಎರಡೆರಡು ಸಂಬಂಧವನ್ನು ತೋರಿಸ್ತಿರಬಹುದು, ಆಪ್ಷನ್ ಇಟ್ಟಿರಬಹುದು ನಿಮಗಾಗಿ. ನಿಮಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ, ನೀವು ಯಾವುದನ್ನು ಅಕ್ಸೆಪ್ಟ್ ಮಾಡ್ತೀರಾ ಅಂತ ನಿಮಗೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಸ್ಟಿಲ್ ಯು ಆರ್ ಇನ್ ಅ ಕನ್ಫ್ಯೂಷನ್ ಸ್ಟೇಜ್ ಅಂತ ಹೇಳ್ತೀನಿ. ಸೊ ಕನ್ಫ್ಯೂಷನಲ್ಲಿ ಇದ್ದೀರಾ, ಯಾವುದನ್ನು ಆಯ್ಕೆ ಮಾಡ್ಕೋಬೇಕು, ನಾನು ಮತ್ತು ಪ್ರೀತಿಯನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳ ಅಥವಾ ನನ್ನ ಓದಿನ ಕಡೆ ಕಾನ್ಸಂಟ್ರೇಟ್ ಮಾಡಲ, ನನ್ನ ಕರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡಲ, ಅಥವಾ ನನ್ನ ಕಡೆ ನಾನು ಫೋಕಸ್ ಮಾಡಲ, ಈ ರೀತಿಯಾಗಿ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ. ಬಟ್ ಡೆಫಿನೆಟ್ಲಿ ನೀವು ಯಾವಾಗ ಒಂದು ಪರ್ಫೆಕ್ಟ್ ಡಿಸಿಷನ್ನ ತೊಗೋತಿದ್ದೀರಾ, ಸೊ ಅದರಲ್ಲಿ ನೀವು ಖಂಡಿತವಾಗಿಯೂ ಸಕ್ಸಸ್ ನೋಡ್ತೀರಾ. ಓಕೆ, ಸೊ ಬಿಕಾಸ್ ಇಲ್ಲಿ ನನಗೆ ಕ್ವೀನ್ ಆಫ್ ವ್ಯಾಂಡ್ಸ್ ಇನ್ ಕಾರ್ಡ್ ಬರ್ತಿದೆ. ನೀವು ಮೊದಲೇ ಮಾತಾಡಿಕೊಂಡು ಸಹ ಈ ಒಂದು ರಿಲೇಷನ್ಶಿಪ್ಗೆ ನೀವು ಎಂಟರ್ ಆಗಬಹುದು. ದ ಸನ್ ಕಾರ್ಡ್ ಬರ್ತಿದೆ, ಬಿಕಾಸ್ ನ್ಯೂ ಬಿಗಿನಿಂಗ್. ಓಕೆ, ನಿಮ್ಮನ್ನು ಇಲ್ಲಿ ನೀವೇ ಏನು ತಡೆ ಹಿಡಿತಾ ಇದ್ದೀರಾ ಅಥವಾ ನಿಮ್ಮನ್ನು ನೀವೇ ಇಲ್ಲಿ ಏನು ಕಟ್ಟಾಗ್ತಾ ಇದ್ದೀರಾ ಅದರಿಂದ ಜಸ್ಟ್ ಹೊರಗೆ ಬನ್ನಿ ಅಂತ ಹೇಳ್ತೀನಿ. ಫೋಕಸ್ ಆನ್ ಯುವರ್ ಕರಿಯರ್, ಫೋಕಸ್ ಆನ್ ಯುವರ್ ಲವ್ ಲೈಫ್ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ಇಲ್ಲಿ ಆ್ಯಕ್ಷನ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾವುದೋ ಒಂದು ಒಳ್ಳೆ ಕಾರ್ಯ ಆಗೋದ್ರಿಂದ ನಿಮ್ಮ ಲೈಫಲ್ಲಿ ಚೇಂಜಸ್ ಬರುತ್ತೆ ಅನ್ನೋದು ಈ ಒಂದು ಕಾರ್ಡ್ನ ಮೀನಿಂಗ್. ಸೊ ನಿಮ್ಮ ಲೈಫಲ್ಲಿ ಏನು ಈಗ ಆಗ್ತಿದೆ ಅದನ್ನು ಆಗಲಿಕ್ಕೆ ಬಿಡಿ ಅಂತ ಹೇಳ್ತೀನಿ. ಇದರಿಂದ ನೀವು ಡೆಫಿನೆಟ್ಲಿ ಒಂದು ಚೇಂಜಸ್ ಅನ್ನೋದನ್ನು ನೋಡ್ತೀರಾ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ಏಸ್ ಆಫ್ ಕಪ್ಸ್ ಆಲ್ಸೋ ವಿತಿನ್ 1 ಮಂತಲ್ಲಿ ನೀವು ಚೇಂಜಸ್ನ ನೋಡಬಹುದು. ಆ್ಯಂಡ್ ಆಲ್ಸೋ ಇಲ್ಲಿ ಈ ಒಂದು ಪ್ರೀತಿ ಏನಿದೆ, ನ್ಯೂ ಪ್ರಪೋಸಲ್ ಇರಬಹುದು ನಿಮಗೆ. ಓಕೆ, ಸೊ ಈ ಪರ್ಸನ್ ಕಡೆಯಿಂದ ನಿಮಗೆ ಬರ್ತಿರುವಂಥ ನ್ಯೂ ಪ್ರಪೋಸಲ್ ಇರಬಹುದು. ನೀವು ಅದನ್ನು ಆಕ್ಸೆಪ್ಟ್ ಮಾಡ್ಕೋತಿದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಆ ಒಂದು ಪ್ರೀತಿಯನ್ನು ಆಕ್ಸೆಪ್ಟ್ ಮಾಡ್ಕೋಬಹುದು. ಬಿಕಾಸ್ ದ ಮ್ಯಾಜಿಷಿಯನ್ ಕಾರ್ಡ್ ಹೇಳೋದೇನೆಂದರೆ, ಈ ಒಂದು ಪರ್ಸನ್ ಏನು ನಿಮ್ಮ ಪಾಸ್ಟ್ ಲೈಫಿಂದ ಏನು ಹೋಗಿದ್ದಾರೆ ಬೇರೆ ಪರ್ಸನ್, ಸೊ ಆ ಒಂದು ಪರ್ಸನ್ಗಿಂತ ತುಂಬ ವರ್ತ್ ಇದ್ದಾರೆ ಆ್ಯಂಡ್ ತುಂಬ ಟ್ಯಾಲೆಂಟ್ ಇದ್ದಾರೆ, ತುಂಬ ಆ್ಯಕ್ಟಿವ್ ಇದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡುವಂಥ ಪರ್ಸನ್. ಆ್ಯಂಡ್ ಇಲ್ಲಿ ಹೇಳೋದಾದರೆ ಈ ಒಂದು ಪರ್ಸನ್ ಏನಿದ್ದಾರೆ, ನೀವು ಏನೇನು ಕ್ವಾಲಿಟೀಸ್ನ ಈ ಒಂದು ಪರ್ಸನ್ನನ್ನು ಪ್ರೀತಿ ಮಾಡುವಂಥ ಪರ್ಸನಲ್ಲಿ ಈ ಒಂದು ಕ್ವಾಲಿಟೀಸ್ ಇರಬೇಕಂತ ನೀವೇನು ಥಿಂಕ್ ಮಾಡ್ತಾ ಇದ್ದೀರಾ ಅದೆಲ್ಲವನ್ನು ಈ ಒಂದು ಪರ್ಸನಲ್ಲಿ ನೀವು ನೋಡಬಹುದು ಡೆಫಿನೆಟ್ಲಿ. ಸೊ ಅಕ್ಸೆಪ್ಟ್ ದ್ಯಾಟ್ ಅಂತ ಹೇಳ್ತೀನಿ. ನಿಮ್ಮ ಒಂದು ರಿಲೇಷನ್ಶಿಪ್ ಏನಿದೆ ಅದನ್ನು ನೀವು ಅಕ್ಸೆಪ್ಟ್ ಮಾಡಬಹುದು. ಸೊ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡ್ಕೋತಿದ್ದೀರಾ ಅಂತ ಹೇಳಿದೆ. ಸೊ ಸಡನ್ನಾಗಿ ಒಂದು ಚೇಂಜಸ್ ಅನ್ನೋದು ಬರ್ತಿದೆ, ಅದನ್ನು ಆಗಲಿಕ್ಕೆ ಬಿಡಿ ಅಂತ ಹೇಳ್ತೀನಿ. ಓಕೆ, ಸೊ ಸಕ್ಸಸ್ ಖಂಡಿತವಾಗಿಯೂ ಸಿಗುತ್ತೆ. ಏನು ಸಡನ್ನಾಗಿ ಚೇಂಜಸ್ ಬರ್ತಿದೆ ಅದಕ್ಕೆ ನೀವು ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಸೊ ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಸ್ಟ್ರೆಂತ್ ಕಾರ್ಡ್ ಇದೆ. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆದ ಕಾರ್ಡ್ಸ್ ಬರ್ತಿದೆ. ಡೆಫಿನೆಟ್ಲಿ ಆ ಒಂದು ಪರ್ಸನ್ ನಿಮ್ಮ ಜೊತೆ ಲಾಯಲ್ ಇರ್ತಾರೆ ಆ್ಯಂಡ್ ನಿಮ್ಮ ಒಂದು ಆಸೆ ಏನಿದೆ ಅದೆಲ್ಲವನ್ನು ಈಡೇರಿಸುವಂಥ ಪರ್ಸನ್ ಆಗಿರ್ತಾರೆ. ಆ್ಯಂಡ್ ನಿಮಗೆ ತುಂಬ ನಿಮ್ಮ ಮೇಲೆ ತುಂಬ ಗಮನ ಕೊಡುವಂಥ ಪರ್ಸನ್, ನಿಮ್ಮ ಒಂದು ಅಚೀವ್ಮೆಂಟಿಗೆ ಆ ಒಂದು ಪರ್ಸನ್ ಬೆನ್ನೆಲುಬಾಗಿ ನಿಂತ್ಕೋತಾರೆ ಅಂತ ನನಗೆ ಇಲ್ಲಿ ಮೆಸೇಜ್ ಬರ್ತಿದೆ. ಓಕೆ, ಆ್ಯಂಡ್ ಇಷ್ಟು ದಿನ ಏನು ಕಂಟ್ರೋಲಿಂಗ್ ಎನರ್ಜಿ ಇತ್ತು ಆ ರೀತಿಯಾದಂಥ ಎನರ್ಜೀಸ್ ಈ ಒಂದು ಪರ್ಸನ್ ಕಡೆಯಿಂದ ನಿಮಗೆ ಆಗೋದಿಲ್ಲ. ಸೊ ಡೆಫಿನೆಟ್ಲಿ ಚೇಂಜಸ್ ಅಂತೂ ಖಂಡಿತವಾಗಿಯೂ ಇದೆ. ಸೊ ಅಕ್ಸೆಪ್ಟ್ ದ್ಯಾಟ್. ಈಗ ಯಾವುದೋ ಒಂದು ರಿಲೇಷನ್ಶಿಪ್ ಬರ್ತಿದೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅಗೇನ್ ಕ್ವೀನ್ ಆಫ್ ವ್ಯಾಂಡ್ಸ್, ಕ್ವೀನ್ ಆಫ್ ಪೆಂಟಿಕಲ್ಸ್. ವಾವ್, ಇಟ್ ವಾಸ್ ಸೋ ಬ್ಯೂಟಿಫುಲ್. ಮೇ ಬಿ ಈ ಒಂದು ರಿಲೇಷನ್ಶಿಪ್ ಏನಿದೆ ಇದರಲ್ಲಿ ಒಬ್ಬರು ಇಂಡಿಪೆಂಡೆಂಟ್ ಇದ್ದೀರಾ ಆ್ಯಂಡ್ ಇನ್ನೊಬ್ಬರು ಇಂಡಿಪೆಂಡೆಂಟ್ ಇಲ್ಲ, ಈ ರೀತಿಯಾದಂಥ ಎನರ್ಜೀಸ್ ಇದೆ. ಹಾಗಾಗಿ ನೀವು ಇಲ್ಲಿ ಥಿಂಕ್ ಮಾಡ್ತಿರಬಹುದು, ನಾನು ಯಾವುದೇ ರೀತಿಯಾದಂಥ ಇಂಡಿಪೆಂಡೆಂಟ್ ಪರ್ಸನ್ ಅಲ್ಲ, ಬಟ್ ಈ ಒಂದು ಪರ್ಸನ್ ತುಂಬ ಇಂಡಿಪೆಂಡೆಂಟ್, ಅಥವಾ ವೈಸ್ ವರ್ಸ ತಗೊಳ್ಳಿ, ನಿಮಗೆ ಹಾಗೆ ಫೀಲ್ ಆಗ್ತಿರಬಹುದು ನಿಮ್ಮ ಪರ್ಸನ್ ಕಡೆಯಿಂದ. ಬಟ್ ಸ್ಟಿಲ್ ಆ ಒಂದು ಪರ್ಸನ್ ಅವರ ಒಂದು ಗ್ರೋತ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು, ಅವರ ಒಂದು ಗ್ರೋತಲ್ಲಿ ಅಚೀವ್ ಆಗಬೇಕು ಅಂತ ಹೇಳಿದರೆ ವಿತಿನ್ 3 years ಆದರೂ ಟೈಮ್ ತೊಗೊಳುತ್ತೆ. ಬಟ್ ಡೆಫಿನೆಟ್ಲಿ 3 years, ಆಫ್ಟರ್ 3 years ಚೇಂಜಸ್ ಖಂಡಿತವಾಗಿಯೂ ಇರುತ್ತೆ. ಓಕೆ, ಸೊ ಇಲ್ಲಿ ಏನಾದರೂ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ, ಏನಾದರೂ ಆ್ಯಕ್ಷನ್ ತೊಗೋಬೇಕು
ಅಥವಾ ನಿಮ್ಮ ಕರಿಯರ್ ರಿಲೇಟೆಡ್ ನೀವೇನೋ ಔಟ್ಸೈಡ್ ಹೋಗಬೇಕು, ಐ ಮೀನ್ ನಿಮ್ಮ ಕರಿಯರ್ ರಿಲೇಟೆಡ್ ನೀವೇನು ಬೇರೆ ದೇಶಕ್ಕೆ ಹೋಗಬೇಕು ಈ ರೀತಿಯಾಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅಲ್ಲಿ ನಿಮಗೆ ರಿಸ್ಕ್ ಅನ್ನೋದಿದೆ. ಅದ್ರ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನಂತರ ನಿರ್ಧಾರನ ತಗೊಳ್ಳಿ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ಪೇಜ್ ಆಫ್ ಕಪ್ಸ್ ಬಾಟಮ್ ಆಫ್ ದಿ ಡೆಕ್ ಏನು ಹೇಳುತ್ತೆ ಅಂತ ಹೇಳೋದಾದರೆ, ನ್ಯೂ ಆಪರ್ಚುನಿಟೀಸ್ ಬರುತ್ತೆ, ಅದನ್ನು ನೀವು ಗಮನ ಕೊಟ್ಟು ಯೂನಿವರ್ಸ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಯೂನಿವರ್ಸ್ ನಿಮ್ಗೆ ಏನು ಮೆಸೇಜಸ್ನ ಕೊಡ್ತಿದ್ದಾರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಐ ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ, ಸೊ ನಿಮಗೆ ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳ್ತೀನಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ತೊಗೋಬೇಕು ಅಂತ ಇದ್ದರೆ ನೀವು ನನ್ನ ವಾಟ್ಸಪ್ ನಂಬರ್ಗೆ ಕಾಲ್ ಮಾಡಿ ನಂತರ ನಿಮ್ಮ ಒಂದು ಪೇಯ್ಡ್ ರೀಡಿಂಗ್ನ ಬುಕ್ ಮಾಡ್ಕೋಬಹುದು. ಸೊ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇರುತ್ತೆ, ಅಥವಾ ನಿಮಗೆ ಸ್ಕ್ರೀನ್ ಮೇಲೆ ನಾನು ಇಲ್ಲಿ ನಂಬರ್ ಹಾಕಿರ್ತೀನಿ. ಸೊ ಅದನ್ನು ನೋಡಿ ನೀವು ಕಾಲ್ ಮಾಡಿ ನಿಮ್ಮ ಒಂದು ಪೇಯ್ಡ್ ರೀಡಿಂಗ್ನ ಬುಕ್ ಮಾಡ್ಕೋಬಹುದು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಆ್ಯಂಡ್ ಟೇಕ್ ಕೇರ್.